ಈಗ ನಾನು ಕ್ಯಾನ್ಸರ್ ಸ್ಟೇಜ್ 3 ಮತ್ತು ಸ್ಟೇಜ್ 4 ಇವರಿಗೆ ಏನು ಆಹಾರ ತಿನ್ನಬೇಕು ಅದನ್ನು ಹೇಳ್ತೀನಿ. ಮೂಲ ಉದ್ದೇಶ ಏನು ಅಂತಂದರೆ, ಶರೀರದಲ್ಲಿರೋ ಒಂದು ಅಸಿಡಿಕ್ ನೇಚರ್ನ ತೆಗೆದು ಆಲ್ಕಲೈನ್ ನೇಚರ್ನ ತಗೊಂಡು ಬರೋದು ಉದ್ದೇಶ. ಎರಡನೇದೇನು ಅಂತಂದರೆ, ಈ ಒಂದು ಏನು ನಾವು ಇದನ್ನು ಈ ಪಥ್ಯನ ಮಂಕಿ ಡಯಟ್ ಅಂತೀನಿ, ಅಂದರೆ ಕೋತಿ ಆಹಾರ. ಕೋತಿ ಏನು ತಿಂತದೆ? ಬೇಯಿಸಿ ತಿನ್ನಲ್ಲ, ಬೇಯಿಸದೇ ಇರೋದು ಹಣ್ಣು ಹಂಪಲು ಡ್ರೈ ಫ್ರೂಟ್ಸು ತರಕಾರಿ ಇದನ್ನೆಲ್ಲ ತಿಂತೈತೆ. ಆ ರೀತಿ ಒಂದು 3 ತಿಂಗಳಿಂದ 4 ತಿಂಗಳಾಯಿತು ಅಂತಂದರೆ ನಿಮಗೆ ಎಂಥ ಚೇಂಜಸ್ ಕಾಣುತ್ತೆ ಅಂದರೆ, ಎಷ್ಟೋ ಜನಕ್ಕೆ 3 ತಿಂಗಳಲ್ಲಿ ಎಂಟೈರ್ ಕ್ಯಾನ್ಸರ್ದು, ಲಿವರ್ ಕ್ಯಾನ್ಸರ್ ಇರೋದು, ಮೌತ್ ಕ್ಯಾನ್ಸರ್ ಇರ್ಬೋದು, ಪೆಟ್ ಸ್ಕ್ಯಾನಲ್ಲಿ ನೆಗೆಟಿವ್ ಬಂದಿದೆ. ಅಷ್ಟು ಇದರಲ್ಲಿ ಪವರ್ ಇದೆ. ಇದು ಮಾಡೋ ಹೊತ್ತಿನಲ್ಲಿ ಏನಾದ್ರೂ ಸ್ವಲ್ಪ ಒಂದು 15 ದಿನ ಆದಮೇಲೆ ಏನಾದರೂ ಸ್ವಲ್ಪ ಅನೀಸಿನೆಸ್ ಆಯಿತು ಅಂತಂದರೆ, ಸ್ಟೇಜ್ 1 ಸ್ಟೇಜ್ 2ಗೆ ಏನು ನಾನು ಹೇಳಿದ್ದೀನಿ, ಬಾಯ್ಲ್ಡ್ ಫುಡ್, ಕುಕ್ಡ್ ಫುಡ್ 30% ಅದನ್ನು ಯೂಸ್ ಮಾಡ್ಬೋದು. ಬಟ್ ಇಟ್ಸ್ ಆಲ್ ವಿಲ್ ಪವರ್. ಇದೇನು ಅಂತಂದರೆ, ನಾವು ಒಂದು 100 ವರ್ಷ ಮೇಲೆ ಬದುಕಬೇಕು ಅನ್ನೋ ಚಾಲೆಂಜ್ ಇರಬೇಕು. ಅದ್ರ ಪ್ರಕಾರ ಈ ರೀತಿ ಊಟ ಇನ್ಕಲ್ಕೇಟ್ ಮಾಡ್ತು ಅಂದರೆ 100% ಇದಾಗೋದು. ಫಸ್ಟ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಪ್ರೀಬಯೋಟಿಕ್ಸ್ ಬಗ್ಗೆ ನಾನು ಹೇಳ್ತೀನಿ. ಪ್ರೀಬಯೋಟಿಕ್ಸ್ ಅಂದರೆ ಏನು, ಪ್ರೋಬಯೋಟಿಕ್ಸ್ ಅಂದರೆ ಏನು? ಪ್ರೀಬಯೋಟಿಕ್ಸ್ ಅಂದರೆ ನಮ್ಮ ಹೊಟ್ಟೆಯಲ್ಲಿರೋ ಉಪಯುಕ್ತ ಜೀವಾಣುಗಳ ಆಹಾರ. ಪ್ರೋಬಯೋಟಿಕ್ಸ್ ಅಂದರೆ ಏನು? ಆಹಾರದಲ್ಲಿ ಏನು ಉಪಯುಕ್ತ ಜೀವಾಣು ಇದೆ ಅದನ್ನು ನಾವು ಕನ್ಸ್ಯೂಮ್ ಮಾಡೋದಕ್ಕೆ ಅದು ಪ್ರೋಬಯೋಟಿಕ್. ಆ ಪ್ರೋಬಯೋಟಿಕ್ ಏನಿದೆ, ಮೊಸರು, ಚೀಸು ಮತ್ತು ಉಪ್ಪಿನಕಾಯಿ ಇವುಗಳಲ್ಲಿ. ಈಗ ನಾನು ಪ್ರೀಬಯೋಟಿಕ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ರೋಬಯೋಟಿಕ್ಸ್ ಆಲ್ರೆಡಿ ನಾವು ಅಗಸೆ ಮಜ್ಜಿಗೆನಲ್ಲಿ ಇದೆ, ಅಲ್ಲಿ ಕರ್ಡ್ ಯೂಸ್ ಮಾಡೋದ್ರಿಂದ. ಈಗ ಏನಿದೆ ಪ್ರೀಬಯೋಟಿಕ್ ಮನೆಯಲ್ಲಿ? ಬೆಳ್ಳುಳ್ಳಿ 3ರಿಂದ 4 ಕಾಳು ಹಾಕ್ಕೊಂಡು ತಿಂದ್ಬಿಡಬೇಕು. ಆಮೇಲೆ ಶುಂಠಿ ಒಂದು ಅರ್ಧ ಸೆಂಟಿಮೀಟ್ರು ಸ್ಲೈಸ್ ಮಾಡಿ, ಆಮೇಲೆ ಮೆಂತ್ಯ ಕಾಳು ನೆನೆಸಿದ್ದು. ಅದು ಈ ಒಂದು ಹೊಟ್ಟೆಲಿರೋ ಮೈಕ್ರೋಬ್ಸ್ ಖುಷಿಯಾಗಿ ಹೋಗ್ತೈತೆ, ಆಟೋಮ್ಯಾಟಿಕ್ಲಿ ಅವು ಕೆಲಸ ಮಾಡ್ತದೆ, ಎನ್ಸೈಮ್ಸ್ ರಿಲೀಸ್ ಮಾಡುತ್ತೆ. ಇಡೀ ನಮ್ಮ ಆರ್ಗನ್ಗೆ, ಏನೇನು ಆರ್ಗನ್ಗೆ ಯಾವ್ಯಾವ ಎನ್ಸೈಮ್ ರಿಲೀಸ್ ಮಾಡಿದ್ರೆ ಏನೇನು ಅದಕ್ಕೆ ಆಹಾರ ಪೋಷಣೆ ಹೋಗಬೇಕು ಅನ್ನೋದು ಅದಕ್ಕಷ್ಟೇ ಗೊತ್ತಿರೋದು. ಮೆಡಿಕಲ್ ಸೈನ್ಸ್ ಗೊತ್ತಿಲ್ಲ. ಎಲ್ಲ ಗೊತ್ತಿದ್ದಿದ್ರೆ ಇವತ್ತು ಯಾರಿಗೂ ರೋಗಗಳಿಂದೇ ಬರ್ತಾ ಇರಲಿಲ್ಲ, ಎಲ್ಲ 100 ವರ್ಷ ಮೇಲೆ ಬದುಕ್ತಾಯಿದ್ರು. ಸೊ ಇದು ನಮ್ಮ ಹೊಟ್ಟೆಯಲ್ಲಿದೆ. ಇದು ಆ ಹೊಟ್ಟೆಯಲ್ಲಿರೋ ಉಪಯುಕ್ತ ಜೀವಾಣುಗಳು ನಾವು ಆ್ಯಂಟಿಬಯೋಟಿಕ್ ಕೊಟ್ಟು ಮತ್ತು ಎರಾಟಿಕ್ ವೇ ತೊಗೊಂಡು ಆಮೇಲೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ತಗೊಂಡು ಎಲ್ಲ ಹಾಳು ಮಾಡ್ಕೊಳ್ತೀವಿ. ಅದನ್ನು ಮತ್ತೆ ರಿಜುವಿನೇಷನ್ ಮಾಡಬೇಕು. ಆದ್ದರಿಂದ ಈ ರೀತಿ ನಾವು ತಿನ್ನಬೇಕು. ಎರಡನೇದೇನು ಅಂತಂದರೆ, ಮೆಡಿಟೇಷನ್ ಭಾರಿ ಇಂಪಾರ್ಟೆಂಟು. ಒಂದು 20ರಿಂದ 30 ನಿಮಿಷ ಅಥವಾ ವಯಸ್ಸು ಎಷ್ಟಿದೆಯೋ ಅಷ್ಟು ಮಿನಿಟ್ಸು ಮೆಡಿಟೇಷನ್ ಮಾಡಿ. ಏನು ಕಣ್ಣು ಮುಚ್ಕೊಂಡ ಬರೀ ಉಸಿರನ್ನ ಗಮನಿಸ್ತಾ ಹೆಂಗೆ ಹೋಗ್ತದೆ ಹೆಂಗೆ ಬರ್ತದೆ ಅಂತ. ಅದರಿಂದ ಎನಾರ್ಮಸ್ ಎನರ್ಜಿ ಉತ್ಪತ್ತಿ ಆಗುತ್ತೆ. ಹೈಪೋಥಾಲಮಸ್ ಗ್ಲ್ಯಾಂಡ್ ಏನಿದೆ ಇಲ್ಲಿ ಹಣೆಯಲ್ಲಿ, ಅದು ಎಂಟೈರ್ ಎಂಡೋಕ್ರೈನ್ ಗ್ಲ್ಯಾಂಡ್ಸನ್ನು ಥ್ರೂ ಪಿಟ್ಯೂಟರಿ ಗ್ಲ್ಯಾಂಡ್ಸ್ ಆ್ಯಕ್ಟಿವೇಟ್ ಮಾಡ್ತೈತೆ. ಆಮೇಲೆ ಪ್ರಾಣಾಯಾಮ ಏನು, ಭಸ್ತ್ರಿಕಾ ಅಂದರೆ ಉಸಿರು ಹೇಳ್ಕೊಳ್ಳೋದು, ನಿಧಾನವಾಗಿ ಉಸಿರು ಬಿಡೋದು. ಅದು ಒಂದು ಸೆಟ್ 40 ಸೆಟ್ ಮಾಡಬೇಕು ಕಣ್ಣು ಮುಚ್ಕೊಂಡು ಯಾವುದೇ ಪೋಸ್ಚರಲ್ಲಿ. ಆಮೇಲೆ ಅನುಲೋಮ ವಿಲೋಮ, ಅದು ಲೆಫ್ಟಲ್ಲಿ ತೊಗೊಂಡ ರೈಟಲ್ಲಿ ಬಿಟ್ಟ, ರೈಟಲ್ಲಿ ತಗೊಂಡ ಲೆಫ್ಟಲ್ಲಿ ಬಿಟ್ಟ, ಅದು ಒಂದು ಸೆಟ್ಟು. ಅಂಥದ್ದು ಒಂದು 20 ಸೆಟ್ ಮಾಡಬೇಕು. ಆವಾಗ ಅದು ಲಂಗ್ಸ್ ಇದು ಆಕ್ಸಿಜನ್ ಇನ್ಹೇಲಿಂಗ್ ಕೆಪಾಸಿಟಿ, ಆಮ್ಲಜನಕ ತಗೊಳ್ಳೋ ಕೆಪಾಸಿಟಿ ಸ್ಟ್ರಾಂಗ್ ಆಗುತ್ತೆ. ಅಷ್ಟು ಒಳ್ಳೆಯದದು. ಅದಾದಮೇಲೆ ಒಂದು ಈ ಬಾಳೆ ದಿಂಡಿನ ರಸ ಸಿಕ್ತು ಅಂತಂದರೆ 1-2 ಸರಿ ಕುಡಿಬೋದು. ಒಂದು 80 ml 100 ml. ಇದು ತುಂಬ ಒಳ್ಳೆಯದು. ಆಮೇಲೆ ಅಗಸೆ ಮಜ್ಜಿಗೆ. ಈ ಅಗಸೆ ಮಜ್ಜಿಗೆ ಅನ್ನೋದು ಭಾರಿ ಇಂಪಾರ್ಟೆಂಟು. ಹೇಗೆ ಅಗಸೆ ಮಜ್ಜಿಗೆ ಇಂಪಾರ್ಟೆಂಟು? ಇದು ಡಾಕ್ಟರ್ ಜೋಹಾನಾ ಬಡ್ವಿಗ್ ಅವರು ಮಾಡಿರುವ ಒಂದು ಪ್ರಾಕೃತಿಕ ಕೀಮೋ. ಇದು ನನ್ನ ಮಗನ ಮೇಲೆ ಬ್ಲಡ್ ಕ್ಯಾನ್ಸರ್ ಇದ್ದಾಗ 2010ನಲ್ಲಿ ಸಕ್ಸಸ್ಫುಲಿ
ವಿತೌಟ್ ಡಾಕ್ಟರ್ ನಾಲೆಡ್ಜ್ ನಾವು ಎಕ್ಸ್ಪರಿಮೆಂಟ್ ಮಾಡಿದ್ವಿ. ಎಲ್ಲ ಡಾಕ್ಟ್ಸ್ಗೂ ಸರ್ಪ್ರೈಸ್ ಆಯಿತು ಎಷ್ಟು ಫಾಸ್ಟಾಗಿ ಅವನು ರಿಕವರಿ ಆಗಿ ಬಂದ ಅಂತ BMT ತಗೊಂಡು. ಅಷ್ಟು ಪವರ್ಫುಲ್ ಟೂಲು. ಹೇಗೆ ಇದರಲ್ಲಿ ಲಿಗ್ನನ್ಸ್ ಇದೆ, ಅದೇ ಕೀಮೋ ಹಂಗೆ ಡಿಟಾಕ್ಸ್ ಮಾಡ್ತಿರ್ತದೆ. ಆಮೇಲೆ ಒಮೆಗಾ 3 ಒಮೆಗಾ 6 ಇದೆ, ಅದು ಸೆಲ್ನ ಸೆಲ್ಯುಲರ್ ಮೆಟಬಲಿಕ್ ಆ್ಯಕ್ಟಿವಿಟಿ ಮತ್ತು ಸೆಲ್ಯುಲರ್ ರೆಸ್ಪಿರೇಟರಿ ಸಿಸ್ಟಮ್ನ ರೆಗ್ಯುಲೇಟ್ ಮಾಡುತ್ತೆ. ಸೊ ಈ ರೀತಿ ಇದು ಮೋಸ್ಟ್ ಎಫೆಕ್ಟಿವ್ ಟೂಲ್ ಅಂತ ಹೇಳ್ಬೋದು. ಇದ್ರದ್ದು ಒಂದು ಗ್ಲಾಸ್ ಮಾಡೋದಕ್ಕೆ ₹2 ವ್ಯಾಲ್ಯೂ ಇಲ್ಲ, ಆದರೆ ಆ್ಯಕ್ಚುಲ್ ವ್ಯಾಲ್ಯೂ ಮೋರ್ ದೆನ್ 15,000 ಅಂತ ಹೇಳ್ಬೋದು. ಹೇಗೆ ಅಂದರೆ 100 kg ಕಡಲೆ ಬೀಜದಲ್ಲಿ ಎಷ್ಟು ಇದೆಯೋ ವ್ಯಾಲ್ಯೂ ಆಫ್ ಲಿಗ್ನನ್ಸ್ ಆ್ಯಂಡ್ ಒಮೆಗಾ 3 ಒಮೆಗಾ 6 ಅಷ್ಟು ಇದರಲ್ಲಿ ದೊರೆಯುತ್ತೆ. ಸೊ ಅಷ್ಟು ಇದು ಇಂಪಾರ್ಟೆಂಟು. ಇದನ್ನು ಬ್ರೇಕ್ಫಾಸ್ಟ್ ಟೈಮ್ನಲ್ಲಿ ಒಂದು, ಆಮೇಲೆ ಫಸ್ಟ್ ಕೋರ್ಸಾಗಿ ಮಧ್ಯಾಹ್ನ ಬಿಫೋರ್ ಲಂಚ್, ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ ತೊಗೊಳ್ಬೇಕು. ಆಮೇಲೆ ಅಬಂಡೆಂಟ್ ಇದು ತೊಗೊಳ್ಬೋದು ಫ್ರೂಟ್ಸು. ಮತ್ತು ವೆಜಿಟಬಲ್ ಜ್ಯೂಸ್ ಭಾರಿ ಇಂಪಾರ್ಟೆಂಟು. ಕೆಲವು ಡಾಕ್ಟ್ರ್ ಹೇಳ್ತಾರೆ ತೊಗೊಳಕ್ಕೆ ಹೋಗ್ಬೇಡ್ರಿ, ಅದು ಕೀಮೋ ಇರೋರು, ಅದೆಲ್ಲ ಸುಳ್ಳು. ಇದನ್ನು ಪ್ರಾಪರ್ ಲೀಚ್ ಮಾಡಬೇಕು. ಲೀಚ್ ಹೆಂಗೆ ಮಾಡಬೇಕು? ರಾತ್ರಿ ಈ ವೆಜಿಟಬಲ್ಸನ್ನು ನಾನೇನು ಡಿಫೈನ್ ಮಾಡಿದ್ದೀನಿ ಅವನ್ನು ನೀರಲ್ಲಿ ಡಿಪ್ ಮಾಡಬೇಕು, ಮುಳುಗಿಸ್ಬೇಕು. ಬೆಳಗ್ಗೆ ಹಾಟ್ ವಾಟ್ರಲ್ಲಿ ಅದನ್ನು ರಿನ್ಸ್ ಮಾಡಿ ಬಾಯ್ಲಿಂಗ್ ವಾಟರಲ್ಲಿ ತಗೊಳ್ಬೇಕು. ಆಮೇಲೆ ಅದನ್ನು ಜ್ಯೂಸರಲ್ಲಿ ಅಥವಾ ಮಿಕ್ಸಿನಲ್ಲಿ ಜ್ಯೂಸ್ ಮಾಡಬೇಕು. ಮತ್ತು ಈ ಒಂದು ವೆಜಿಟೇಬಲ್ ಜ್ಯೂಸಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ? B3 C4. B3 ಅಂದರೆ ಬೀಟ್ರೂಟ್, ಬಾಟ್ಲ್ ಗಾರ್ಡ್, ಬೀಟ್ಲ್ ವೈನ್. ಬೀಟ್ರೂಟ್ ಗೊತ್ತೇ ಇದೆ, ಬಾಟ್ಲ್ ಗಾರ್ಡ್ ಅಂದರೆ ಸೋರೆಕಾಯಿ, ಬೀಟ್ಲ್ ವೈನ್ ಅಂತಂದರೆ ವಿಳ್ಳಿದೆಲೆ 1-2, ಇನ್ನು ಮಿಕ್ಕಿದೆಲ್ಲ ಈಕ್ವಲ್ ಕ್ವಾಂಟಿಟಿ. C4 ಅಂದರೆ ಕ್ಯಾರೆಟು, ಕ್ಯಾಬೇಜು, ಕೋರಿಯಂಡರ್ ಅಂದರೆ ಧನಿಯಾ ಸೊಪ್ಪು. ಇನ್ನೊಂದು ಕುಕ್ಕುಂಬರ್ ಅಂತಂದರೆ ಸೌತೆಕಾಯಿ, ಅದಕ್ಕೆ ಒಂದು ಹಣ್ಣು ಹಾಕಬೇಕು, ಅಷ್ಟೇ. 2 ಸರಿ ತೊಗೊಳ್ಬೇಕು. ಮತ್ತು ಅಬಂಡೆಂಟ್ ಡ್ರೈ ಫ್ರೂಟ್ಸ್ ತಿನ್ನಬೇಕು. ಕೋಕೋನಟ್ ಮಿಲ್ಕ್ ಎಲ್ರಿಗೂ ಗೊತ್ತೇ ಇದೆ. ಒಂದು ಕೋಕೋನಟ್ನ ಗ್ರೇಟ್ ಮಾಡ್ದ, ಅದನ್ನು ಮಿಕ್ಸಿಗೆ ಹಾಕ್ದ, ನೀರು ಹಾಕ್ದ, ಮಿಕ್ಸ್ ಮಾಡ್ದ, ಹಾಲನ್ನ ಹಿಂಡ್ದ, ಮತ್ತೆ ಅದನ್ನೇ ಇನ್ನೊಂದು ಸರಿ ಹಾಕ್ದ, ಇನ್ನೊಂದು ಸ್ವಲ್ಪ ನೀರು ಹಾಕ್ದ, ಒಂದು ಗ್ಲಾಸು ಒಂದು ಕೋಕೋನಟ್ ಕಪ್ಪಲ್ಲಿ ಆಗುತ್ತೆ. ಅಂದರೆ ಒಂದು ಕೋಕೋನಟಲ್ಲಿ 2 ಗ್ಲಾಸು. ಬೆಳಗ್ಗೆ ಯಾವಾಗ ಕಂಫರ್ಟಬಲಿ ಸಂಜೆ. ಕೋಕೋನಟ್ ಆಯಿಲು ಬೆಳಗ್ಗೆ ಆಫ್ಟರ್ ಬ್ರೇಕ್ಫಾಸ್ಟ್ 1 ಟೇಬಲ್ ಸ್ಪೂನು, ಈವ್ನಿಂಗು ಆಫ್ಟರ್ ಡಿನ್ನರ್ 1 ಟೇಬಲ್ ಸ್ಪೂನ್ ತೊಗೊಳ್ಬೇಕು. ಆಮೇಲೆ ಸೂಪರ್ ಸಲಾಡು. ಏನು ಸಲಾಡ್ ನಿಮ್ಗೆ ಇಚ್ಛೆ ಇದೆಯೋ ಆ ಸಲಾಡು ಅದರಲ್ಲೇ ಗಾರ್ನಿಷ್ ಮಾಡಬೇಕು, ಗ್ರೇಟಿಂಗ್ ಮಾಡಬೇಕು, ಕೋಕೋನಟನ್ನು ಗಾರ್ನಿಷ್ ಮಾಡಬೇಕು, ಡಿಫ್ರೆಂಟ್ ಡ್ರೈ ಫ್ರೂಟ್ಸನ್ನು, ಡೇಟ್ಸನ್ನು, ರೆಸಿನ್ಸ್ನೆಲ್ಲ. ಸೊ ತಿನ್ನೋದಕ್ಕೆ ಖುಷಿ ಆಗಬೇಕು. ಎಷ್ಟು ಬೇಕಾದ್ರೂ ತಿನ್ಬೋದು. ಯಾವ ಡಯಾಬಿಟಿಸ್ ಪೇಷಂಟು ಎಲ್ಲ ತಿನ್ಬೋದು. ನಿಮಗೆ ರಿಸಲ್ಟ್ಸ್ ಅಂತ ಅನ್ಇಮ್ಯಾಜಿನೇಬಲ್ ವೇ ಯು ಕ್ಯಾನ್ ಸಿ. ಮತ್ತು ಸ್ಪೈಸ್ ಡ್ರಿಂಕ್ ಅಂದರೆ ಮಸಾಲೆ ಕಷಾಯ. ಇದು ಕೆಮ್ಮು ಅದೆಲ್ಲ ಬಂದರೆ ಇದೊಂದೇ ಬಾಯ್ಲ್ ಇರೋದು, ಮೊಸರೊಂದು ಬಾಯ್ಲ್ಡ್ ಐಟಮ್ ಅಷ್ಟೇ, 2 ತಿನ್ನೋದಿರಲಿ. ಈ ಒಂದು ಮಸಾಲೆ ಕಷಾಯ ಕೆಮ್ಮಿದ್ರೆ, ಕ್ರಾನಿಕ್ ಕೆಮ್ಮು, ಫೀವರು ಇವೆಲ್ಲ ಇತ್ತಂದರೆ ಇದನ್ನು ಕುಡಿದ್ರೆ ಟೀ ಹಂಗೆ ತುಂಬ ರಿಸಲ್ಟ್ಸ್ ಬರುತ್ತೆ. ಇದರಲ್ಲಿ ಬೆಲ್ಲ, ಶುಂಠಿ, ಆಮೇಲೆ ಒಂದು 4-5 ಕಾಳು ಇದು ಕರಿಮೆಣಸು, ಒಂದು 4-5 ಲವಂಗ ಕಾಳು, ಆಮೇಲೆ 1 ಇಂಚು ಇದು ಚಕ್ಕೆ, ಆಮೇಲೆ 1 ಏಲಕ್ಕಿ ಕುಟ್ಬಿಟ್ಟ, ಬಾಯ್ಲ್ ಮಾಡ್ದೆ, ಸಿಪ್ ಮಾಡ್ದೆ. ಸೊ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಬರ್ತೈತೆ. ಏನಂದ್ರೆ ಮೈಂಡಲ್ಲಿ ಇರಬೇಕು ನಾನು 100 ವರ್ಷ ಜಾಸ್ತಿ ಬದುಕಬೇಕಂತ. ಯಾಕಂದರೆ ಆಹಾರನೇ ಪರಮ ಔಷಧಿ. ಆಹಾರದಲ್ಲಿ ಎಲ್ಲ ಇದೆ, ಆದರೆ ನಮಗೆ ಅಥಾರಿಟೇಟಿವ್ಲಿ ಹೇಳೋರು ಯಾರೂ ಇಲ್ಲ. ಸೊ ಇದು ನನ್ನ ಮಗನ ಮೇಲೆ ಎಕ್ಸ್ಪರಿಮೆಂಟ್ ಮಾಡಿದ್ದು. ಇವತ್ತು 100 ಜನ ನಾನು ಟ್ರೀಟ್ ಮಾಡ್ತೀನಿ, ನಮ್ಮ ಡಾಕ್ಟ್ರುಗಳು 1000 ಜನ ಟ್ರೀಟ್ ಮಾಡ್ತಾರೆ. ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಬರ್ತದೆ. 10 ಪೇಷಂಟಲ್ಲಂತೂ 5-6 ಪೇಷಂಟ್ಗೆ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಬಂದು ಪೆಟ್ ಸ್ಕ್ಯಾನಲ್ಲಿ ಬರ್ತದೆ. ಏನಂದರೆ ಮೂತಿ ನೆಟ್ಗಿಟ್ಕೊಳ್ಬೇಕು, ಏನು ತಿನ್ನಬೇಕು ಏನು ತಿನ್ನಬಾರ್ದು ಹೇಳಿದ್ದೀನಿ ಅದನ್ನು ಫಾಲೋ ಮಾಡಬೇಕು.